ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ ದಾಳಿಗೆ ತರಬೇತಿ ಕೊಟ್ಟಿದ್ದ ಹಮಾಸ್ ಮುಖ್ಯಸ್ಥ ಬಲಿಯಾಗಿದ್ದಾನೆ. ಆಸ್ಪತ್ರೆಯ ಸುರಂಗದಲ್ಲಿ ಅಡಗಿದ್ದ ಇವನು ಮೊಹಮ್ಮದ್ ಸಿನ್ವಾರ್ ಅಂತ ಹೇಳಿ ಇವನನ್ನು ಕೊಂದು ಹಾಕಿದ್ದಾರೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರಿಂದಾನೇ ಇದರ ಬಗ್ಗೆ ಅಧಿಕೃತ ಘೋಷಣೆಯಾಗಿದೆ. ಇದೀಗ ಮೇ 14ನೇ ತಾರೀಕು ಇಸ್ರೇಲ್ ನಡೆಸಿದಂತಹ ವಾಯು ದಾಳಿಯಲ್ಲಿ ಇವನು ಸಾವನ್ನಪ್ಪಿರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದೆ. ಇವನಲ್ಲಿದ್ದ ಎನ್ನುವ ನಿಖರ ಮಾಹಿತಿ ಆಧಾರದ ಮೇರೆಗೆ ಇಸ್ರೇಲ್ ದಾಳಿ ಮಾಡಿತ್ತು. ಯುದ್ಧದ ನಿಯಮಗಳ ಪ್ರಕಾರ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡುವಂತಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಇವನು ಆಸ್ಪತ್ರೆ ಸೇರಿಕೊಂಡಿದ್ದ. ಆಸ್ಪತ್ರೆಯ ಕೆಳಗಡೆ ವಾಸ್ತವ್ಯ ಹೂಡಿದ್ದ. ಇವನ ಹತ್ಯೆಯ ಘೋಷಣೆ ಮಾಡ್ತಾ ಇದ್ದಂತೆ ಇಸ್ರೇಲ್ ಸಂಸತ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಮೊಹಮ್ಮದ್ ಸಿನ್ವಾರ್ ಯಾರು ಅಂದರೆ ಹಮಾಸ್ನ ಮಾಜಿ ಮುಖ್ಯಸ್ಥ ಯಾಹ್ಯಾ ಸಿನ್ವಾರ್ನ ಸಹೋದರ ಇವನು. 2024 ಅಕ್ಟೋಬರ್ನಲ್ಲಿ ಇಸ್ರೇಲ್ ದಾಳಿಯಲ್ಲಿ ಯಾಹ್ಯಾ ಹತನಾಗ್ತಾನೆ. ಸಹೋದರ ಹತನಾದ ನಂತರ ಅಧಿಕಾರ ವಹಿಸಿಕೊಂಡಿದ್ದ ಮೊಹಮ್ಮದ್ ಸಿನ್ವಾರ್. ಅಧಿಕಾರ ವಹಿಸಿಕೊಂಡ 6 ತಿಂಗಳಿಗೆ ಮೊಹಮ್ಮದ್ ಸಿನ್ವಾರ್ ಕೂಡ ಫಿನಿಶ್ ಆಗಿದ್ದಾನೆ. ಪಹಲ್ಗಾಮ್ ದಾಳಿಗಿಂತ ಮುಂಚೆ ಹಮಾಸ್ ಭೇಟಿಯಾಗಿದ್ದ ಪಾಕ್ ಸೇನೆ. ಹಮಾಸನ್ನು ಪಾಕಿಸ್ತಾನ ಸೇನೆ ಭೇಟಿಯಾಗಿತ್ತು ಅಂತ ಪಹಲ್ಗಾಮ್ ದಾಳಿ ಮಾಡಲಿಕ್ಕಿಂತ ಮುಂಚಿತವಾಗಿ. ಇದರಲ್ಲಿ ಪಾಕಿಸ್ತಾನದ ಉಗ್ರರಿಗೆ ತರಬೇತಿ ಕೊಡ್ತಾ ಇದ್ದಿದ್ದು ಹಮಾಸ್ನ ಉಗ್ರರು ಅಂತ.